ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಸೇರಿ ಇರಾನ್ ಮೇಲೆ ದಾಳಿ ನಡೆಸುತ್ತಿರುವಂತಹ ಘಟನೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆ ದಾಳಿ ಈಗ ಮಧ್ಯ ಟೆಹರಾನ್ ಅಮೆರಿಕ ಜೊತೆ ಒಪ್ಪಂದ ಮಾಡಲು ಸಂಪರ್ಕ ಸಾಧಿಸುತ್ತಿದೆ. ಆದರೆ ಈ ವಿನಂತಿ ಸ್ವಲ್ಪ ತಡವಾಗಿ ಬಂದಿದೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈಗ ಅಮೆರಿಕ ಅವರಿಗಿಂತ ಹೆಚ್ಚು ಹೋರಾಡಲು ಬಯಸುತ್ತಿದೆ ಎಂದರು. ಟ್ರಂಪ್ ಅವರ ಮಾತಿನಂತೆ ಅಮೆರಿಕದ ಸೈನ್ಯ ಇಸ್ರೇಲಿ ಪಡೆಗಳೊಂದಿಗೆ ಸಮನ್ವಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನು ಪ್ರತಿ ಗಂಟೆಯೂ ನಾಶ ಮಾಡುತ್ತಿದೆ. ಇರಾನ್ ಕಡೆಯಿಂದ ಕರೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಹೇಗೆ ಮಾಡಬಹುದು ಎಂದು ಡೊನಾಲ್ಡ್ ಟ್ರಂಪ್ ರವರು ವಿಚಾರ ಮಾಡುತ್ತಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ರವರಿಗೆ ಈ ಒಪ್ಪಂದದಲ್ಲಿ ಯಾವುದೇ ಲಾಭ ಇದ್ದಂತೆ ಕಾಣುತ್ತಿಲ್ಲ ಹಾಗೂ ಅವರಿಗೆ ಆಸಕ್ತಿಯೂ ಇದ್ದಂತೆ ಕಾಣುತ್ತಿಲ್ಲ. ಅವರು ಹೇಳಿರುವ ಪ್ರಕಾರ ನೀವು ಸ್ವಲ್ಪ ತಡವಾಗಿ ಬಂದಿದ್ದೀರಿ ಎಂದು ಇರಾನ್ನವರಿಗೆ ಹೇಳಿದ್ದಾರೆ. ನಾವು ಅವರಿಗಿಂತ ಹೆಚ್ಚಲು ಹೋರಾಡಲು ಬಯಸುತ್ತೇವೆ ಎಂದು ಟ್ರಂಪ್ ಫುಟ್ಬಾಲ್ ತಂಡದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಈ ಮಾತನ್ನು ಹೇಳಿದ್ದಾರೆ. ಇದೇ ವೇಳೆ ನಡೆಯುತ್ತಿರುವಂತಹ ಕಾರ್ಯಾಚರಣೆಯಲ್ಲಿ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಮೂಲಸೌಕರ್ಯವನ್ನು ಗುರಿಯಾಗಿಸಲಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಸೈನ್ಯ ನಮ್ಮ ಇಸ್ರೇಲಿ ಸಹಭಾಗಿಗಳೊಂದಿಗೆ ಸೇರಿ ನಿರೀಕ್ಷಿತ ವೇಳೆಗೆ ಮುಂಚೆಯೇ ಮತ್ತು ಜನರು ಎಂದಿಗೂ ನೋಡದ ಮಟ್ಟದಲ್ಲಿ ಶತ್ರುವನ್ನು ಧ್ವಂಸಗೊಳಿಸುತ್ತಿದೆ. ನಾವು ಪ್ರತಿ ಗಂಟೆಯೂ ಇರಾನ್ನ ಹೆಚ್ಚಿನ ಸಮಯವನ್ನು ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯವನ್ನು ನಾಶಪಡಿಸುತ್ತಿದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ರವರ ಪ್ರಕಾರ ಇರಾನ್ನ ವಾಯುಪಡೆ ಮತ್ತು ನೌಕಾಪಡೆಯು ಭಾರೀ ಹಾನಿಗೊಳಗಾಗಿದೆ. ಅವರಿಗೆ ಏನು ನಡೆಯುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ಅವರ ನೌಕಾಪಡೆ ಬಹುತೇಕ ನಾಶವಾಗಿದೆ. 3 ದಿನಗಳಲ್ಲಿ 24 ಹಡಗುಗಳು ಕಳೆದು ಹೋಗಿವೆ. ಅವರ ವಾಯು ರಕ್ಷಣಾ ವ್ಯವಸ್ಥೆ ನಾಶವಾಗಿ ಹೋಗಿದೆ ಎಂದು ಡೊನಾಲ್ಡ್ ಟ್ರಂಪ್ ರವರು ಸ್ವತಃ ಫುಟ್ಬಾಲ್ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಉಚ್ಚಾರ ಮಾಡಿದ್ದು, ಇರಾನ್ಗೆ ನೀವು ತಡವಾಗಿ ಬಂದಿದ್ದೀರಿ, ಒಪ್ಪಂದ ಸಾಧ್ಯವಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾರೆ.